ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಕಿನ್ ಕೇರ್ ತೋರಿಸೋ ಜಾಗದಲ್ಲಿ ಇವರೇನು ಸ್ನ್ಯಾಕ್ಸ್ ತಿಂತಾರೆ ಅಂತ ಆಶ್ಚರ್ಯ ಪಡಬೇಡಿ. ನಮ್ಮ ಸ್ಕಿನ್ಗೆ, ನಮ್ಮ ಬಾಡಿಗೆ, ನಮ್ಮ ಹೇರ್ ಗ್ರೋತ್ಗೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಯಿಲ್. ಸೊ ಜಾಸ್ತಿ ಕುಕ್ಕಿಂಗ್ ಆಯಿಲೇ ಯೂಸ್ ಮಾಡಬೇಕು ಅಂತಲ್ಲ, ಆಯಿಲ್ ಅನ್ನೋದು ಎಲ್ಲ ರೀತಿಯಿಂದ ಒಳಗಡೆ ನಮ್ಮ ದೇಹಕ್ಕೆ ಸೇರಬೇಕು. ವಿಂಟರಲ್ಲಿ ನಾವು ಸ್ಕಿನ್ನನ್ನು ಒಳಗಡೆಯಿಂದ ಕೂಡ ಹೆಲ್ದಿಯಾಗಿ ಇಟ್ಕೋಬೇಕಂತ ಈ ಸ್ನ್ಯಾಕ್ಸನ್ನು ತೊಗೊಂಡ್ಬಂದಿದೆ. ಸೊ ಇದು ಬಂದುಬಿಟ್ಟು ಪೀನಟ್ ಚಕ್ಕಿ, ನನ್ನ ಹತ್ರ ಎಳ್ಳಿನ ಚಕ್ಕಿ ಕೂಡ ಇದೆ. ಆ್ಯಂಡ್ ಇನ್ನೊಂದು ಇದು ಪೀನಟ್ದೆ ಚಿಕ್ಕಿ ಅಂತ ಕರಿತೀವಲ್ಲ ನಾವು, ಅದು. ಆ್ಯಂಡ್ ಇವೆಲ್ಲ ಕೂಡ ಏನು ಅಂತಂದರೆ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಸೊ ಎಳ್ಳಿಂದ ಆಯಿಲ್ ಕೂಡ ನಮ್ಮ ದೇಹಕ್ಕೆ ಹೋದರೆ ತುಂಬ ಒಳ್ಳೆಯದು. ಪೀನಟಲ್ಲಿ ಸಿಗುವಂಥ ಆಯಿಲ್ ಆ್ಯಂಡ್ ಗೋಡಂಬಿ, ಬಾದಾಮ್ ಇವೆಲ್ಲದರಲ್ಲಿ ಸಿಗುವಂಥ ಆಯಿಲ್ ಎಲ್ಲ ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು. ನಾವು ಏನೇನೋ ಸ್ನ್ಯಾಕ್ಸ್ ತಿಂತಾ ಇರ್ತೀವಿ, ದುಡ್ಡು ಕೊಟ್ಕೊಂಡು ಚಿಪ್ಸು ಅದು ಇದು ಅಂತ. ಸೊ ಅವೆಲ್ಲ ಸ್ನ್ಯಾಕ್ಸ್ ನೀವು ತಿನ್ನೋ ಬದಲು ಈ ಥರ ಹೆಲ್ದಿ ತಿಂದರೆ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈಗ ಸ್ಕಿನ್ನನ್ನು ಯಾವ ಥರ ಕ್ಲೀನಾಗಿ ಇಟ್ಕೋಬೇಕು, ನಮ್ಮ ಸ್ಕಿನ್ ಹೆಲ್ದಿಯಾಗಿರಬೇಕು ಆ್ಯಂಡ್ ಕ್ಲೀನಾಗಿರಬೇಕು, ಇದೆರಡು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸದ್ಯಕ್ಕೆ ನನ್ನ ಸ್ಕಿನ್ ಒಂಚೂರು ಡಲ್ ಆಗಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಯಾಕೆ ಅಂತಂದರೆ ಪೀರಿಯಡ್ ಟೈಮಲ್ಲಿ ನನ್ನ ಸ್ಕಿನ್ ಸ್ವಲ್ಪ ಡಲ್ ಆಗುತ್ತೆ ಬಿಕಾಸ್ ಆಫ್ ನನಗೆ ಸ್ಟಮಕ್ ಪೇನಿಂದ ಆಗಿರ್ಬೋದು. ನಾನೇ ಒಂಚೂರು ಡಲ್ ಆಗ್ತೀನಿ ಹೇಳಬೇಕು ಅಂತಂದರೆ, ಬಟ್ ಸ್ಟಿಲ್ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ವೀಡಿಯೋಗಳನ್ನು ರೆಗ್ಯುಲರಾಗಿ ಪೋಸ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾಗಾಗಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋದಲ್ಲಿ ಯಾವತ್ತೂ ಕೂಡ ಕಾಸ್ಟ್ಲಿಯಾಗಿ ಏನೂ ತೋರಿಸಿಲ್ಲ. ಕೆಲವೊಂದು ಡಾಕ್ಟ್ರು ಪ್ರಿಸ್ಕ್ರಿಪ್ಷನಲ್ಲಿ ತೋರಿಸಿರೋದು ಮಾತ್ರ, ಅಂದರೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಬಿಟ್ಟು ನನಗೆ ಯಾವುದೂ ಕೂಡ ತುಂಬ ಕಾಸ್ಟ್ಲಿ ತೋರಿಸಲ್ಲ. ಬಿಕಾಸ್ ಎಲ್ಲರಿಗೂ ಕೂಡ ಮನಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮನಿ ಪೇ ಮಾಡಿದ ತಕ್ಷಣವೇ ನಮ್ಮ ಸ್ಕಿನ್ ಚೆನ್ನಾಗಾಗ್ಬಿಡುತ್ತೆ. ಮನಿ ಪೇ ಮಾಡಿದ್ರೇ ನಾವು ಲುಕ್ ಸೂಪರಾಗಿ ಕಾಣುತ್ತೆ ಅನ್ನೋ ತಪ್ಪಾಗುತ್ತೆ. ನಾವು ದುಡ್ಡು ಪೇ ಮಾಡದೆ ಕೂಡ ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಸೊ ನಮ್ಮ ಸ್ಕಿನ್ನನ್ನು ನಾವು ಕಾಪಾಡ್ಕೋಬೇಕು. ಸೊ ಹಾಗಾಗಿ ನಾನು ಕಡಿಮೆ ಅಮೌಂಟಲ್ಲಿ ಏನೇನು ಸಾಧ್ಯನೋ ಅವನ್ನು ತೋರಿಸ್ತಾ ಇರ್ತೀನಿ. ಆ್ಯಂಡ್ ಹೋಮ್ ರೆಮಿಡೀಸ್ ಜಾಸ್ತಿ ತೋರಿಸ್ತಾ ಇರ್ತೀನಿ. ಬಿಕಾಸ್ ಮನೆಮದ್ದು ತುಂಬಾ ಇಂಪಾರ್ಟೆಂಟು. ಮನೆಯಲ್ಲಿರುವಂತಹ ವಸ್ತುಗಳಿಂದನೇ ನಾವು ಮದ್ದನ್ನು ತಯಾರು ಮಾಡ್ಕೋಬೋದು. ಸೊ ಆಗಿನ ಕಾಲದಲ್ಲೆಲ್ಲ ದುಡ್ಡು ಕೊಟ್ಟು ಎಲ್ಲ ತೊಗೊಂಬರ್ತಾ ಇರಲಿಲ್ಲ, ಮನೆಮದ್ದಿಂದನೇ ನಾವು ಎಲ್ಲನೂ ಕ್ಯೂರ್ ಮಾಡ್ಕೊತಾ ಇದ್ರು. ಸೊ ಅದೇ ರೀತಿ ನಾನು ಅದೇ ಒಂದು ಪ್ರೊಸೆಸನ್ನು ಫಾಲೋ ಮಾಡ್ತಾ ಇದ್ದೀನಿ. ನಾನು ತುಂಬ ಫೇಶಿಯಲ್ಸ್ ಎಲ್ಲ ತೋರಿಸಿದ್ದೀನಿ ಆಯಿತಾ. ಮನೆಯಲ್ಲೇ ಗೋಧಿ ಹಿಟ್ಟಿಂದ ಫೇಶಿಯಲ್ಸ್ ಆಗಿರ್ಬೋದು, ಬೀಟ್ರೂಟು, ಬನಾನಾ ಎಲ್ಲ ಫೇಶಿಯಲ್ಸ್ ತೋರಿಸಿದ್ದೀನಿ. ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಒಳ್ಳೆ ಫೇಶಿಯಲ್ನ ಚೂಸ್ ಮಾಡಿಕೊಂಡು ನೀವು ರೆಗ್ಯುಲರಾಗಿ ವೀಕ್ಲಿ ಒನ್ಸ್, ವೀಕ್ಲಿ ಟ್ವೈಸ್ ಈ ಥರ ನೀವು ಫೇಶಿಯಲ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ಆಟೋಮೆಟಿಕ್ ಚೆನ್ನಾಗಾಗುತ್ತೆ. ಈಗಲೂ ಕೂಡ ನಾನು ಹೋಮ್ ರೆಮಿಡೀಸ್ ಏನು ತೋರಿಸ್ತೀನೋ ಆ ಹೋಮ್ ರೆಮಿಡೀಸ್ನ ನಾನು ಫಾಲೋ ಮಾಡ್ತೀನಿ. ಸೊ ಈ ಥರದ್ದು ಒಂದು ಯೂಸ್ ಮಾಡಿ. ಇದು ಕೂಡ ತುಂಬ ಅಫೋರ್ಡೆಬಲ್, ಲ್ಯಾಕ್ಮೆ ಅಬ್ಸಲ್ಯೂಟ್ ಅಂತೇಳಿ. ಜಾಸ್ತಿ ಯೂಸ್ ಮಾಡಬೇಡಿ, ಹೇಳ್ತಿದ್ದೀನಲ್ವಾ ಮಾಡಿದ್ದೀನಿ ಅಂತ. ಇಷ್ಟೇ ಫೇಸ್ ವಾಶಿಂದ ಕೂಡ ಫೇಸ್ ವಾಶ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಫೇಸ್ ವಾಶ್ ಆಗುತ್ತೆ ಇದು. ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫೇಸ್ ವಾಶ್ ಆಗಿದೆ ಅಂತ. ಫೇಸ್ ವಾಶು ನಿಮ್ಗೆ ತುಂಬ ದಿನ ಬರುತ್ತೆ. ಆಯಿಲಿ ಸ್ಕಿನ್ ಅವರು ಇದನ್ನು ಖಂಡಿತ ಯೂಸ್ ಮಾಡಿ. ಬಿಕಾಸ್ ಇದು ತುಂಬ ಒಳ್ಳೆಯದಾಗಿ ಆಯಿಲನ್ನು ರಿಮೂವ್ ಮಾಡುತ್ತೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಡ್ರೈ ಸ್ಕಿನ್ ಯಾರಾದರೂ ಇದ್ದರೆ ಮಾತ್ರ ಪ್ಲೀಸ್ ಈ ಫೇಸ್ ವಾಶನ್ನು ಯೂಸ್ ಮಾಡಬೇಡಿ. ಬಿಕಾಸ್ ಸ್ಕಿನ್ನ ಡ್ರೈ ಔಟ್ ಮಾಡೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಸೆಕೆಂಡ್ ಸ್ಟೆಪ್ ಮಾಯ್ಶ್ಚರೈಸರ್. ಸೊ ಇದು ಅಕ್ವಾಸಾಫ್ಟ್ ಮಾಯ್ಶ್ಚರೈಸರ್. ಇದು ಬಂದುಬಿಟ್ಟು ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದರು. ಬಟ್ ಇದು ಯಾರಾದರೂ ಕೂಡ ಯೂಸ್ ಮಾಡ್ಬೋದು. ಆದರೆ ಇದರ ಪ್ರೈಸ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಲೈಕ್ ಇದೊಂದು 600-700 ರುಪೀಸ್ ಸಮಥಿಂಗ್ ಇದೆ. ಯಾಕಂದರೆ ನಾನು ಇಲ್ಲಿ ಪ್ರೈಸ್ ಮೆನ್ಷನ್ ಮಾಡ್ತೀನಿ ಸೈಡ್ಗೆ. ಬಟ್ ಇದು ತೊಗೊಬಂದರೆ ತುಂಬ ದಿನ ಬರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಒಂದು 2-2.5 ಮಂತ್ಸ್ವರೆಗೂ ಬರುತ್ತೆ. ಬಟ್ ಸ್ಕಿನ್ಗೆ ಒಳ್ಳೆ ಮಾಯ್ಶ್ಚರೈಸರು. ಇದು ಯಾವುದೇ ಥರದ ಆಯಿಲಿನೆಸ್ಸನ್ನು ಕ್ರಿಯೇಟ್ ಮಾಡಲ್ಲ. ಸೊ ಆಯಿಲಿನೆಸ್ ಇಲ್ಲ ಅಂತಂದರೆ ಸ್ಕಿನ್ಗೆ ಪಿಂಪಲ್ ಆಗಲ್ಲ. ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಯೂಸ್ ಮಾಡ್ಬೋದು. ಇಲ್ಲಪ್ಪ ನಮಗೆ ಆಗಲ್ಲ, ಇಷ್ಟೊಂದು ಕಾಸ್ಟ್ಲಿನ ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂತಂದರೆ, ನಾನು ಹೋಮ್ ರೆಮಿಡಿ ನಿನ್ನೆ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೆ. ಮಾಯ್ಶ್ಚರೈಸರ್ ತುಂಬ ಕಡಿಮೆ ಖರ್ಚೇ ಇಲ್ಲದೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎಲ್ಲನೂ ಹಾಕಿರ್ತೀವಿ. ಬಟ್ ತುಂಬ ಕಡಿಮೆ ಖರ್ಚಲ್ಲಿ ಸ್ವಲ್ಪ ಮಾತ್ರ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ನೀವೇ ಶಾಕ್ ಆಗಿಬಿಡ್ತೀರಾ. ದಿ ಬೆಸ್ಟ್ ಮಾಯ್ಶ್ಚರೈಸರ್. ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳಿ, ನಿಮ್ಮ ದುಡ್ಡನ್ನು ಉಳಿಸ್ಕೊಳ್ಳಿ. ಆ್ಯಂಡ್ ಇಡೀ ಮನೆ ಜನ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಒಂದು ಸರಿ ಮನೇಲಿ ಪ್ರಿಪೇರ್ ಮಾಡಿದ್ರೆ. ಜಸ್ಟ್ ಒಂದು 5 ಸೆಕೆಂಡ್ಸಲ್ಲಿ ಬ್ಲೆಂಡ್ ಆಗಿಬಿಡ್ತು.
ಸ್ಕಿನ್ನನ್ನು ಶೈನಿಯಾಗಿ ಗ್ಲೋ ಆಗಿ ಮಾಡುತ್ತೆ, ಸನ್ನಿಂದ ಪ್ರೊಟೆಕ್ಷನ್ ಮಾಡುತ್ತೆ ಆ್ಯಂಡ್ ತುಂಬ ನರಿಶ್ ಆಗಿ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಿರಮ್. ನಾನು ಹೋಮ್ ಮೇಡ್ ಸಿರಮ್ ಕೂಡ ಪ್ರಿಪೇರ್ ಮಾಡಿ ತೋರಿಸ್ತೀನಿ. ಬಟ್ ಸದ್ಯಕ್ಕೆ ನಾನು ಲೋಟಸ್ ಸಿರಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಪೋರ್ಸನ್ನು ಮಿನಿಮೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸಿರಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸ್ಕಿನ್ಗೆ. ಸೊ ಹೋಮ್ ಮೇಡ್ ಸಿರಮ್ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ತೋರಿಸಿರುವ ಈ 3 ಸ್ಟೆಪ್ಸನ್ನು ಫಾಲೋ ಮಾಡಿ ನಿಮ್ಮ ಸ್ಕಿನ್ ಆಟೋಮೆಟಿಕ್ ಗ್ಲೋಯಿಂಗ್ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ, ಈ ಸ್ಟೆಪ್ಸನ್ನು ಖಂಡಿತ ಫಾಲೋ ಮಾಡಿ ನಿಮ್ಗೆಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್